ಒಂದ್ ವಿಷಯ ಫಸ್ಟ್ ಹೇಳಿ ನಾನು ಚಿತ್ರದ ಬಗ್ಗೆ ಶುರು ಮಾಡ್ತೀನಿ. 10 years ago ಎಕ್ಸಾಕ್ಟ್ಲಿ June 7th ನಾನು ವಜ್ರಕಾಯ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತು ನಂಗೆ ಎಷ್ಟು ಖುಷಿ ಆಯ್ತು, ಶಿವಣ್ಣನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ, ನಾಗಶೇಖರ್ ಅವ್ರು ನನ್ನೂ ಕರೆದಿದ್ದಾರೆ. ಸೊ ಯೂನಿವರ್ಸಲ್ ಕನೆಕ್ಟಿವಿಟಿ ಅಂತಾರಲ್ಲ ಹಾಗೆ ನಾಗಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ, ತುಂಬಾ ಒಳ್ಳೆ ಕೆಲಸ ಮಾಡುವಂತ ನಿರ್ದೇಶಕರು. ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು. ಲವ್ಗೆ ಅರ್ಥ ಕೊಡುವಂತ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ. ಸೊ ನಾನು ಅವ್ರಿಗೆ ಸ್ನೇಹಿತಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ. ಅವ್ರು ಮಾಡಿರ್ತಕ್ಕಂಥ ಸಂಜು ವೈಸ್ ಗೀತಾದಲ್ಲಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಈಸ್ ವೆರಿ ಸೆನ್ಸಿಟಿವ್ ಆಕ್ಟರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೆರಳೆಣಿಕೆಯಲ್ಲಿ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅವ್ರು ಮಾಡಿದ್ದಾರೆ. ಮತ್ತೆ ನಾನು ಯಾವಾಗ್ಲೂ ಬಾಸ್ ಅಂತಾನೆ ಕರಿತೀನಿ ಸತ್ಯ ಹೆಗಡೆ ಸರ್. ಸೊ ಈ ತರ ಒಂದು ಅದ್ಭುತವಾದ ಟೀಮು, ಅದ್ಭುತವಾದ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರಿ ಒಂದು ಚಿತ್ರಣ ಮಾಡಿದ್ದಾರೆ. ನಾನಂತೂ ತುಂಬಾನೇ ಸಾಂಗ್ ನೋಡಿದ್ಮೇಲೆ ನಂಗೆ ಆ ವಿಜುವಲ್ ಟ್ರೀಟ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಐ ಆಮ್ ಶೋರ್ ನಾಗಶೇಖರ್ ಅವರು ಪ್ರತಿಯೊಂದು ಚಿತ್ರದಲ್ಲೂ ತುಂಬಾ ಡೀಪ್ ಇಂಟೆನ್ಸ್ ಆಗಿ ಹೋಗಿರ್ತಾರೆ. ಪ್ರತಿಯೊಂದು ಕಥೆ ಆಗಿರ್ಬೋದು, ಆ ಚಿತ್ರದ ಎಳೆಗಳಲ್ಲಿ ತೋರಿಸುವಂತ ಎಕ್ಸ್ಪ್ಲನೇಷನ್. ಈ ಚಿತ್ರಕ್ಕೆ ನಾವೆಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ಸಿನಿಮಾನ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ತುಂಬಾ ಬೆರಳೆಣಿಕೆಯಷ್ಟು ಥಿಯೇಟರ್ಗಳು ಬರ್ತಿದೆ. ಸೊ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಚಿತ್ರಗಳನ್ನ ನಾವು ಉಳಿಸ್ಕೋಬೇಕು. ನಮ್ಮ ನಟರುಗಳಿಗೆ ನಾವು ಯಾವತ್ತೂ ಉಳಿಸ್ಕೋಬೇಕಂತ ಪ್ರಯತ್ನನ ನಾವು ಮಾಡೋಣ. ಈ ಚಿತ್ರಕ್ಕೆ ನನ್ನ ಕಡೆ ಆಲ್ ದ ಬೆಸ್ಟ್. ಸಂಜು ವೈಸ್ ಗೀತಾ ಇವಾಗ June 6th ರಿಲೀಸ್ ಆಗ್ತಾ ಇದೆ. ಇದೊಂದು ಅದ್ಭುತವಾದ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ಮೈನಾ ಚಿತ್ರನ ನಾಗಶೇಖರ್ ಮೋರ್ ದೆನ್ 10 times ನಾನು ನೋಡಿದೀನಿ ಥಿಯೇಟರ್ ನಲ್ಲೇ. ಯಾಕಂದ್ರೆ ಇವ್ರು ಮಾಡುವಂತ ಸಿನಿಮಾಗಳು ಥಿಯೇಟರ್ ನೋಡೋ ಆ ಒಂದು ಅನುಭವ ಇದೆಯಲ್ಲ, ಅದನ್ನ ನಾವು ಯಾವುದೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರೆ ಸಿಗೋದಿಲ್ಲ. ಸೊ ಥಿಯೇಟರ್ ಬಂದೇ ಅನುಭವನ ಅನುಭವಿಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕಳ್ಕಳಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.